ನಿಮ್ಮ ಹಲ್ಲುಗಳಲ್ಲಿ ಹುಳುಕು ಹಾಗೂ ಅವುಗಳು ಟೊಳ್ಳಾಗಿದೆಯೇ? ಇಂದು ನಾವು ಹೇಳುವ ಒಂದು ಮನೆ ಮದ್ದನ್ನು ನೀವು ಬಳಸುತ್ತಿದ್ದರೆ ನಿಮ್ಮ ಹಲ್ಲುಗಳಲ್ಲಿ ಎಷ್ಟೇ ಹುಳುಕಾಗಿದ್ದರೂ, ಹುಳ ತಿಂದು ಅವುಗಳು ಟೊಳ್ಳಾಗಿದ್ದರೂ ಈ ಮನೆ ಮದ್ದು ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಮ್ಯಾಜಿಕ್ನ ರೀತಿ ಶಮನಗೊಳಿಸುತ್ತದೆ ಮತ್ತು ನಿಮ್ಮ ಹಲ್ಲುಗಳ ಆರೋಗ್ಯ ಹಾಗೂ ಗಟ್ಟಿ ಮುಟ್ಟಾಗಿರುವಂತೆ ಅವುಗಳು ನೋಡಿಕೊಳ್ಳುತ್ತವೆ. ನೀವು ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿರಬಹುದು. ಈ ಒಂದು ಎಲೆಯನ್ನು ಅಗಿಯಿರಿ, ಇದರಿಂದಾಗಿ ನಿಮ್ಮ ಹಲ್ಲುಗಳಲ್ಲಿರುವ ಹುಳುಕು, ನೋವು ಎಲ್ಲವೂ ಮಾಯವಾಗುತ್ತದೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಇದೆಲ್ಲವೂ ಸತ್ಯವೇ? ಸೈನ್ಸ್ ಹೇಳುವುದು ಏನೆಂದರೆ, ಒಂದು ಸಾರಿ ಹಲ್ಲುಗಳಲ್ಲಿ ಹುಳುಕು ಕಾಣಿಸಿಕೊಂಡರೆ ಮತ್ತೆ ಅವುಗಳನ್ನು ಸರಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಆದರೆ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಕೆಲವೊಂದಿಷ್ಟು ಸೈಂಟಿಫಿಕ್ ರೀಸನ್ ಹಾಗೂ ಮನೆ ಮದ್ದಿನ ಬಗ್ಗೆ, ಇವುಗಳು ನಿಮ್ಮ ಹಲ್ಲುಗಳಲ್ಲಿ ಕಾಣಿಸಿಕೊಳ್ಳುವ ಹುಳುಕು ಹಾಗೂ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಅಥವಾ ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಹಲ್ಲುಗಳನ್ನು ನೈಸರ್ಗಿಕವಾಗಿ ರಕ್ಷಿಸಿಕೊಳ್ಳಲು ಹಾಗೂ ಹುಳುಕು ಹಲ್ಲುಗಳಿಂದ ಕಾಪಾಡಿಕೊಳ್ಳಲು ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನೀವು ತಿಳಿದುಕೊಳ್ಳಬೇಕು ಎಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆಗ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಮೊದಲನೆಯದಾಗಿ ಲವಂಗ. ಲವಂಗದಲ್ಲಿ ಯೂಜಿನಾಲ್ ಎನ್ನುವ ಸಂಯುಕ್ತವಿರುತ್ತದೆ. ಯೂಜಿನಾಲ್ ಶಕ್ತಿಶಾಲಿಯಾಗಿರುವ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೆಟರಿ ಗುಣಗಳಿರುತ್ತವೆ. ಇವುಗಳು ಹಲ್ಲುಗಳಲ್ಲಿ ಉತ್ಪತ್ತಿಯಾಗುವ ಹಲ್ಲುಗಳನ್ನು, ಹುಳುಕು ಬ್ಯಾಕ್ಟೀರಿಯಾಗಳನ್ನು ಇದು ಬುಡದಿಂದಲೇ ಕೊಲ್ಲಲು ಸಹಾಯ ಮಾಡುತ್ತದೆ. ಇದಲ್ಲದೆ ಒಸಡುಗಳಲ್ಲಿ ಆಗುವ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಲವಂಗವನ್ನು ತಿನ್ನುವುದು ತುಂಬಾ ಸುಲಭವಾದ ವಿಧಾನವಾಗಿದೆ. ಊಟ ಮಾಡಿದ ತಕ್ಷಣ ನೀವು ಒಂದು ಲವಂಗವನ್ನು ಬಾಯಿಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಅಗಿದು ಅದರ ರಸವನ್ನು ನುಂಗಿ. ಇದನ್ನು ನಿಧಾನವಾಗಿ ಅಗಿದು ರಸವನ್ನು ನುಂಗಬೇಕು. ಆಗ ಹಲ್ಲುಗಳಲ್ಲಿರುವ ತೊಂದರೆಗಳು ಶಮನಗೊಳ್ಳುತ್ತವೆ. ಈಗ ಮಾರ್ಕೆಟಿನಲ್ಲಿ ಲವಂಗದ ಎಣ್ಣೆ ಕೂಡ ಸಿಗುತ್ತದೆ. ಅದನ್ನು ನೀವು ತೆಗೆದುಕೊಂಡು ಬಂದು ನಿಮಗೆ ಎಲ್ಲಿ ಹುಳುಕಾಗಿದೆ ಅಥವಾ ಯಾವ ಹಲ್ಲಿನಲ್ಲಿ ನೋವಾಗುತ್ತಿದೆ ಒಂದು ಇಯರ್ ಬಡ್ಸ್ ತೆಗೆದುಕೊಂಡು ಎಣ್ಣೆಯಲ್ಲಿ ಅದ್ದಿ. ಯಾವ ಹಲ್ಲಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದೆ ಅದರ ಮೇಲೆ ಈ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎರಡನೆಯದಾಗಿ ಪೇರಲೆ ಎಲೆ. ಪೇರಲ ಎಲೆಗಳು ನಿಮ್ಮ ಹಲ್ಲುಗಳನ್ನು ಗಟ್ಟಿಮುಟ್ಟಾಗಿ ಆಗುವಂತೆ ಸಹಾಯ ಮಾಡುತ್ತವೆ. ಪೇರಲ ಎಲೆಗಳಲ್ಲಿ ತುಂಬಾ ಶಕ್ತಿಶಾಲಿ ಆಗಿರುವ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೆಟರಿ ಗುಣಗಳು ಅಡಗಿರುವುದರಿಂದ ಇವುಗಳು ನಿಮ್ಮ ಹಲ್ಲುಗಳಲ್ಲಿ ಆಗುವ ಇನ್ಫೆಕ್ಷನ್ ಹಾಗೂ ಊತವನ್ನು ಕಡಿಮೆ ಮಾಡುತ್ತದೆ. ಈ ಎಲೆಗಳು ನಿಮ್ಮ ಹಲ್ಲುಗಳಲ್ಲಿ ಆಗುವ ಹುಳುಕನ್ನು ತಡೆಯುತ್ತದೆ. ಪೇರಲ ಎಲೆಗಳಲ್ಲಿ ಕ್ವೆರ್ಸೆಟಿನ್ ಎನ್ನುವ ಸಂಯುಕ್ತವಿರುತ್ತದೆ. ಇದು ನೈಸರ್ಗಿಕವಾದ ಆಂಟಿ ಆಕ್ಸಿಡೆಂಟ್ ಆಗಿರುವುದರಿಂದ ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ಉತ್ತಮವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ನೀವು ನಿಮ್ಮ ಹಲ್ಲುಗಳನ್ನು ವಯಸ್ಸಾಗುವವರೆಗೂ ಇಟ್ಟುಕೊಳ್ಳಬೇಕು ಎಂದರೆ ಊಟವಾದ ನಂತರ ಒಂದೆರಡು ಎಳೆಯ ಪೇರಲೆ ಎಲೆಗಳನ್ನು ತೆಗೆದುಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ನಂತರ ಆ ಎಲೆಗಳನ್ನು ಚೆನ್ನಾಗಿ ಅಗಿಯುತ್ತಾ ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಹಲ್ಲುಗಳಲ್ಲಿ ಉಳಿದುಕೊಂಡಿರುವ ಆಹಾರವು ಸ್ವಚ್ಛವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಹಲ್ಲುಗಳಲ್ಲಿರುವ ಸಮಸ್ಯೆಯನ್ನು ಈ ಎಲೆಗಳು ಬುಡದಿಂದಲೇ ತೆಗೆದುಹಾಕುತ್ತವೆ. ನೀವು ಪ್ರತಿದಿನ 3 ಹೊತ್ತು ಊಟವಾದ ಮೇಲೂ ಕೂಡ ಈ ಎಲೆಗಳನ್ನು ಅಗಿಯಬಹುದು. ಇದರಿಂದಾಗಿ ನಿಮ್ಮ ಒಸಡುಗಳು ಕೂಡ ಬಲಶಾಲಿಯಾಗುತ್ತವೆ. ನಿಮಗೆ ಈ ಎಲೆಗಳನ್ನು ಹಸಿಯಾಗಿ ತಿನ್ನಲು ಇಷ್ಟವಿಲ್ಲದಿದ್ದರೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದರಲ್ಲಿ 3 ರಿಂದ 4 ಎಲೆಗಳನ್ನು ಕಟ್ ಮಾಡಿ ಹಾಕಿ ನಂತರ ಅದನ್ನು ಕುದಿಸಿ ಆ ನೀರಿನಿಂದ ನಿಮ್ಮ ಬಾಯಿಯನ್ನು ಮುಕ್ಕಳಿಸಿ. ಇದರಿಂದಾಗಿಯೂ ಕೂಡ ನಿಮ್ಮ ಹಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ.
ಮೂರನೆಯದಾಗಿ ಬೇವಿನ ಕಡ್ಡಿಗಳಿಂದ ನೀವು ಬೆಳಗ್ಗೆ ಬ್ರಷ್ ಮಾಡುವುದು. ಬೇವಿನ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಇನ್ಫ್ಲಮೆಂಟರಿ ಗುಣಗಳಿರುವುದರಿಂದ ನಿಮ್ಮ ಹಲ್ಲುಗಳನ್ನು ಹುಳುಗಳು ತಿನ್ನುವುದರಿಂದ ರಕ್ಷಿಸುತ್ತದೆ ಮತ್ತು ನಿಮ್ಮ ಒಸಡುಗಳನ್ನು ಬಲಶಾಲಿಯಾಗಿಸುತ್ತದೆ. ನಿಮ್ಮ ಹಲ್ಲುಗಳನ್ನು ಈ ಬೇವಿನ ಕಡ್ಡಿಗಳು ನ್ಯೂಟ್ರಲೈಸ್ ಮಾಡುತ್ತವೆ. ನಿಮ್ಮ ಹಲ್ಲುಗಳಿಗೆ ಸೈನಿಕರಂತೆ ರಕ್ಷಣೆ ಕೊಡುತ್ತದೆ. ಬೇವಿನ ಕಡ್ಡಿಗಳಲ್ಲಿರುವ ಆಂಟಿ ಇನ್ಫ್ಲಮೆಂಟರಿ ಸಂಯುಕ್ತಗಳು ಹಲ್ಲುಗಳಲ್ಲಿರುವ pH ಅನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುವ ವಾತಾವರಣ ಇಲ್ಲದಂತೆ ಅದು ನೋಡಿಕೊಂಡು ನಮ್ಮ ಹಲ್ಲುಗಳನ್ನು ರಕ್ಷಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೇವಿನ ಕಡ್ಡಿಯನ್ನು ತೆಗೆದುಕೊಂಡು ಒಂದು ಭಾಗವನ್ನು ಹಲ್ಲಿನಿಂದ ಅಗಿದು ಬ್ರಷ್ನ ರೀತಿ ಮಾಡಿಕೊಳ್ಳಬೇಕು. ನಂತರ ಅದರಿಂದ ಹಲ್ಲನ್ನು ಉಜ್ಜಿಕೊಳ್ಳಬೇಕು. ಪ್ರತಿ ಸಾರಿ ಊಟ ಮಾಡಿದ ನಂತರ ನೀವು ಈ ಪ್ರಕ್ರಿಯೆ ಮಾಡಲು ಶುರು ಮಾಡಿದರೆ ನಿಮ್ಮ ಹಲ್ಲುಗಳಲ್ಲಿ ಯಾವುದೇ ಸಮಸ್ಯೆಗಳು ಬರದೇ ಇರುವ ಹಾಗೆ ಇದು ನೋಡಿಕೊಳ್ಳುತ್ತದೆ. ವೃದ್ಧಾಪ್ಯದವರೆಗೂ ಇದು ನಿಮ್ಮ ಹಲ್ಲುಗಳನ್ನು ರಕ್ಷಿಸುತ್ತದೆ. ನಾಲ್ಕನೆಯದಾಗಿ ಹಸಿ ತರಕಾರಿಗಳನ್ನು ಹಾಗೆಯೇ ಅಗಿದು ತಿನ್ನುವುದು. ಹಸಿಯಾಗಿಯೇ ತರಕಾರಿಗಳನ್ನು ಪ್ರತಿದಿನ ಸೇವಿಸಬೇಕು. ಕ್ಯಾರೆಟ್, ಸೇಬು ಹಾಗೂ ಮೂಲಂಗಿ ಈ ರೀತಿಯ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸುವುದರಿಂದ ನಮ್ಮ ಹಲ್ಲುಗಳಿಗೆ ಏನು ಪ್ರಯೋಜನ ಎಂದು ನೀವು ಕೇಳಬಹುದು. ನೀವು ಈ ರೀತಿ ಹಸಿಯಾದ ತರಕಾರಿಗಳನ್ನು ಅಗಿದು ತಿನ್ನುವುದರಿಂದ ನಿಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡುತ್ತದೆ. ನೀವು ಯಾವ ರೀತಿ ಬ್ರಷ್ ಮಾಡುತ್ತೀರಿ ಅದೇ ರೀತಿ ಈ ಹಣ್ಣುಗಳನ್ನು ತರಕಾರಿಗಳನ್ನು ಸೇವಿಸಿದಾಗ ನಿಮ್ಮ ಹಲ್ಲುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಆಹಾರ ಪದಾರ್ಥಗಳು ಕೂಡ ಹೊರಗೆ ಬರುತ್ತವೆ. ಪ್ರತಿದಿನ ಊಟ ಮಾಡಿದ ತಕ್ಷಣ ಈ ರೀತಿ ತರಕಾರಿ ಹಣ್ಣುಗಳನ್ನು ಸೇವಿಸುವುದರಿಂದ ನೀವು ಕೇವಲ ನಿಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡುವುದಲ್ಲದೆ ನಿಮ್ಮ ಬಾಯಿಯಲ್ಲಿ ಲಾಲಾರಸವನ್ನು ಕೂಡ ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ. ಲಾಲಾರಸ ಇದು ಬಾಯಿಯಲ್ಲಿ ಉತ್ಪತ್ತಿಯಾಗುವ ನ್ಯಾಚುರಲ್ ಆಸಿಡ್ ಆಗಿರುವುದರಿಂದ ನಮ್ಮ ಹಲ್ಲುಗಳಲ್ಲಿ ಉತ್ಪತ್ತಿಯಾಗುವ ಬ್ಯಾಕ್ಟೀರಿಯಾಗಳು ಹಲ್ಲುಗಳನ್ನು ಹಾಳು ಮಾಡದಂತೆ ಇದು ತಡೆಯುತ್ತದೆ. ಪ್ರತಿದಿನ ನೀವು ಊಟ ಮಾಡಿದ ತಕ್ಷಣ ಒಂದು ಕ್ಯಾರೆಟ್ ಅಥವಾ ಸೇಬನ್ನು ಸೇವಿಸುತ್ತಾ ಬನ್ನಿ. ನಿಮ್ಮ ಹಲ್ಲುಗಳ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಐದನೆಯದಾಗಿ ತುಳಸಿ ಎಲೆಗಳು. ತುಳಸಿ ಎಲೆಗಳು ಆಯುರ್ವೇದದಲ್ಲಿ ಒಂದು ಪವಿತ್ರವಾದ ಹಾಗೂ ಆಯುರ್ವೇದಿಕ್ ಔಷಧಿಗಳನ್ನು ಹೊಂದಿರುವ ಎಲೆ ಎಂದು ಪರಿಗಣಿಸಲಾಗಿದೆ. ತುಳಸಿ ಎಲೆಗಳು ನಿಮ್ಮ ಓರಲ್ ಹೆಲ್ತಿಗೆ ತುಂಬಾ ಸಹಾಯವನ್ನು ಮಾಡುತ್ತವೆ. ತುಳಸಿಯಲ್ಲಿ ಸಾಕಷ್ಟು ಪ್ರಮಾಣದ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೆಂಟರಿ ಗುಣಗಳು ಇರುವುದರಿಂದ ನಿಮ್ಮ ಹಲ್ಲುಗಳಲ್ಲಿ ಉಂಟಾಗುವ ಹುಳುಕು ಮತ್ತು ಒಸಡುಗಳಲ್ಲಿ ಉಂಟಾಗುವ ಊತವನ್ನು ಕಡಿಮೆ ಮಾಡುತ್ತದೆ. ತುಳಸಿ ಎಲೆಗಳು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ಹಲ್ಲುಗಳಲ್ಲಿ ಓರಲ್ ಹೈಜೀನ್ ಅನ್ನು ಕಾಪಾಡುತ್ತದೆ. ಹಲ್ಲುಗಳಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದನ್ನು ತಡೆಯುತ್ತದೆ. ತಾಜಾ ತುಳಸಿ ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ನಿಮ್ಮ ಬಾಯಿಯನ್ನು ಮುಕ್ಕಳಿಸಿದರೆ ನಿಮ್ಮ ಹಲ್ಲುಗಳ ಸಮಸ್ಯೆ ಬೇಗನೆ ಪರಿಹಾರವಾಗುತ್ತವೆ. ಸ್ನೇಹಿತರೆ, ನೀವು ಈ ಎಲ್ಲಾ ಪರಿಹಾರಗಳನ್ನು ಮನೆ ಮದ್ದುಗಳನ್ನು ಪ್ರತಿದಿನ ಮಾಡುವುದರಿಂದ ನಿಮಗೆ ರಿಸಲ್ಟ್ ಬೇಗನೆ ಸಿಗುತ್ತದೆ. ಈ ಎಲ್ಲಾ ಮನೆ ಮದ್ದುಗಳನ್ನು ಪ್ರತಿದಿನ ಮಾಡುವ ಅಗತ್ಯವಿಲ್ಲ. ಒಂದು ವಾರಕ್ಕೆ ಒಂದು ಮನೆ ಮದ್ದನ್ನು ನೀವು ಬಳಸಬಹುದು. ಒಂದು ವಾರ ಪೂರ್ತಿ ಒಂದು ಮನೆ ಮದ್ದನ್ನು ಉಪಯೋಗಿಸಿದರೆ ಇನ್ನೊಂದು ವಾರ ಮತ್ತೊಂದು ಮನೆ ಮದ್ದನ್ನು ಉಪಯೋಗಿಸಬಹುದು. ಈ ರೀತಿ ಮಾಡುವುದರಿಂದ ನಿಮಗೆ ವೃದ್ಧಾಪ್ಯ ಆಗುವವರೆಗೂ ನಿಮ್ಮ ಹಲ್ಲುಗಳು ಹೋಗುವುದಿಲ್ಲ. ನಿಮ್ಮ ಹಲ್ಲುಗಳಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಒಸಡುಗಳು ಗಟ್ಟಿ ಮುಟ್ಟಾದಾಗ ವೃದ್ಧಾಪ್ಯದವರೆಗೂ ಹಲ್ಲುಗಳು ಬೀಳುವ ಚಿಂತೆ ನಿಮ್ಮನ್ನು ಕಾಡುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.